ಆಂಧ್ರ ಪ್ರದೇಶದಲ್ಲಿರೋ ತಿರುಪತಿ ತಿಮ್ಮಪ್ಪಂಗ್ ಹೊತ್ತಿರೋ ಹರಕೆಯನ್ನ ಕರ್ನಾಟಕದಲ್ಲಿರೋ ಈ ದೇವಸ್ಥಾನದಲ್ಲಿ ನೀವು ತೀರಿಸಬಹುದು. ಆದ್ರೆ ಈ ದೇವಸ್ಥಾನದಲ್ಲಿ ಹೊತ್ತಿರೋ ಹರಕೆಯನ್ನ ಇದೇ ದೇವಸ್ಥಾನದಲ್ಲಿ ತೀರಿಸಬೇಕು. ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ತೀರಿಸಿದ್ರು ಆಗಲ್ಲ. ದೇವಸ್ಥಾನ ಯಾವ್ದು ಹಾಗೆ ಎಲ್ಲಿದೆ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಿಂದ ಕೇವಲ 26 ಕಿಲೋಮೀಟರ್ ದೂರದಲ್ಲಿರೋ ಈ ದೇವಸ್ಥಾನದ ಹೆಸರು ಶ್ರೀ ವೆಂಕಟರಮಣ ದೇವಾಲಯ ಮಂಜುಗುಣಿ. ಕರ್ನಾಟಕದಾದ್ಯಂತ ಚಿಕ್ಕ ತಿರುಪತಿ ಅಂತಾನೆ ಹೆಸರುವಾಸಿಯಾಗಿರೋ ಈ ದೇವಸ್ಥಾನ ಸೇರಿದ್ದು 9ನೇ ಶತಮಾನಕ್ಕೆ. ಬನ್ನಿ ದೇವಸ್ಥಾನದ ಹಿನ್ನೆಲೆ ಹೇಳ್ತೀನಿ. ಹಿಂದೆ ತಿರುಪತಿಯಿಂದ ತೀರ್ಥಯಾತ್ರೆಗೆ ಹೊರಟಂತಹ ತಿರುಮಲ ಯೋಗಿಗಳು ಕರ್ನಾಟಕಕ್ಕೆ ಬಂದು ಮಂಜುಗುಣಿಯ ಸಮೀಪದ ಗಿಳಗುಂಡಿ ಎನ್ನುವಂತಹ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿರುವ ಕಂಕರೋದ ಎನ್ನುವ ಕೊಳದ ಸಮೀಪದಲ್ಲಿರುವಂತಹ ಒಂದು ಪುಟ್ಟ ಗುಹೆಯಲ್ಲಿ ಧ್ಯಾನಕ್ಕೆ ಕೂತಂತಹ ಯೋಗಿಗಳಿಗೆ ಪಕ್ಕದಲ್ಲೇ ಇದ್ದ ಕಲ್ಲಿನ ಬಂಡೆಯಲ್ಲಿ ಹುದುಗಿ ಹೋಗಿರುವಂತಹ ವೆಂಕಟರಮಣನ ಮೂರ್ತಿ ಗೋಚರವಾಗಿ ಅದನ್ನ ತಂದು ಮಂಜಿನ ಗಣಿಯಂತೆ ಇದ್ದಂತಹ ಮಂಜುಗುಣಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಸಂತಾನ ಭಾಗ್ಯಕ್ಕೆ ಹಾಗೇನೆ ಚರ್ಮರೋಗ ನಿವಾರಣೆಗೆ ಹರಕೆ ಹೊರುವುದು ವಿಶೇಷ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ 35 ಅಡಿ ಎತ್ತರದ ಗರುಡಗಂಬ ಹಾಗೇನೆ ನವರಂಗ ಮಂಟಪ ಕೂಡ ನೋಡಬಹುದು. ಅಷ್ಟೇ ಅಲ್ಲದೆ ವೆಂಕಟರಮಣ ಬಲಭಾಗದಲ್ಲಿ ಪದ್ಮಾವತಿ ದೇವಿ ಕೂಡ ನೆಲೆಸಿದ್ದಾಳೆ. ಸುದರ್ಶನ ಚಕ್ರದಿಂದ ನಿರ್ಮಿಸಲ್ಪಟ್ಟಂತಹ ಶ್ರೀ ಚಕ್ರ ತೀರ್ಥವನ್ನ ದೇವಸ್ಥಾನದ ಮುಂದ್ಗಡೆನೆ ನೀವು ನೋಡಬಹುದು. ಕೊನೆಯದಾಗಿ ಇಲ್ಲಿ ಸಿಗುವಂತಹ ಅನ್ನಪ್ರಸಾದ. ಇಲ್ಲಿ ಊಟ ಮಾಡೋ ಭಕ್ತರಿಗೆ ಹೊಟ್ಟೆ ತುಂಬೋದಷ್ಟೇ ಅಲ್ಲದೆ ಇವರು ಕೇಳಿ ಕೇಳಿ ಬಡಿಸುವಂತ ವಿಧಾನ ಅವರ ಮನ್ಸು ಕೂಡ ತುಂಬಿಸುತ್ತೆ. ಇದೇ ಬರುವ ಜನವರಿ 25ನೇ ತಾರೀಕು ತೆಪ್ಪೋತ್ಸವ ಹಾಗೇನೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ವ್ರತ ಕೂಡ ಈ ದೇವಸ್ಥಾನದಲ್ಲಿದೆ. ಜೊತೆಗೆ ಏಪ್ರಿಲ್ 2ನೇ ತಾರೀಕಿಗೆ ನಡೆಯುವಂತಹ ಶ್ರೀ ಮನ್ಮಹಾರ ರಥೋತ್ಸವಕ್ಕೆ ಬರೋದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಫ್ಯೂಚರ್ ರೆಫರೆನ್ಸ್ ಗೋಸ್ಕರ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೇನೆ ಕೊನೆಯದಾಗಿ ನನ್ನನ್ನು ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ ಆಯ್ತಾ.